ವಾವ್, ವಿಶಾಲು ದೊಡ್ಡ ಕಕ್ಕನ ಮುಂದೆನೇ ಇದ್ದಾಳೆ. ಸೀರೆ ಉಟ್ಕೊಂಡ್ ಮಾತ್ರಕ್ಕೆ, ಹೆಸರಿಟ್ಕೊಂಡ್ ಮಾತ್ರಕ್ಕೆ ಗಾಯತ್ರಿ ಅತ್ತೆ ಏನಾಗಲ್ಲ. ಆಗ್ತಾಳೋ ಇಲ್ವೋ ಅಂತ ಅಂದ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಬಂದಿದ್ದಾಳೋ ಇಲ್ವೋ ಅದನ್ನ ನೋಡ್ಬೇಕು. ನಾವೆಲ್ಲ ಗಾಯತ್ರಿ ಪುಟ್ಟಿಲಿ ಗಾಯತ್ರಿ ದೊಡ್ಡಮ್ಮನ ನೋಡ್ತಾ ಇದೀವಿ ಅನ್ನೋ ಥರ ಫೀಲ್ ಆಗ್ತಿದೆ. ಇಷ್ಟಕ್ಕೂ ಮಾಮ್ ಇಲ್ಲಿ? ಮಾಮ್ 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 ಮಮ್ಮಿನೇ ರಾಜ. ಸೈಲೆಂಟ್ ಆಗಿ ಎಸ್ಕೇಪ್ ಆದ್ರ? ಇಲ್ಲ ಅಂದ್ರೆ ಲೋ ಬಿ ಪಿ ಆಗಿ ಯಾವ್ದಾದ್ರು ಸೋಫಾ ಕೆಳಗ್ ಬಿದ್ದೋದ್ರ? ಯಾವ್ದಕ್ಕೂ ಒಳ್ಳೇದು, ಸರಿಯಾಗಿ ಚೆಕ್ ಮಾಡಿ. ನನ್ನ ಹೆತ್ತ ತಾಯಿ ಬಂದ್ರೆ ನನ್ನ ಸಾಕ್ತಾ ಇರೋದಿಲ್ಲ. ವಿಶಾಲ್ ವಿಶಾಲಿಗ ಎಮೋಷ್ನಲ್ ಆಗ್ಬಿಟ್ಟು ಗಾಯತ್ರಿ ಪಾಪನೇ ಅಕ್ಕ ಅಂತ ಹೇಳ್ಬಿಡ್ತಾನೇನೋ. ಏನು ಮಾಡೋದಪ್ಪ ಈಗ? ಲಕ್ಷ್ಮೀಪುರಕ್ಕೆ ಹೋಗೋ ಮೊದಲು ಸಾಯಂಕಾಲ 6 ಗಂಟೆ ಒಳಗೆ ವಾಪಸ್ ಬರ್ತೀನಂತ ಹೇಳಿ ಜೀವಂತ ಬರಲಿಲ್ಲಮ್ಮ ನೀನು. ನೈನಿ ಹೋಟೆಲ್ ಹುಟ್ಟಿ ಸೊಸೆನ ಅಮ್ಮ ಅಂತ ಕರಿತೀನಿ ಅಂತ ಹೇಳಿ ಪುನರ್ಜನ್ಮ ಪಡ್ಕೊಂಡ್ರಿ. ಪುಟ್ಟ ಮಗುವಾಗಿರುವಾಗ ನಮ್ಮ ಮಗುವಾಗಿದೆಯಾ ಸೀರೆ ಉಟ್ಕೊಂಡಿದ್ದ ತಕ್ಷಣ ನೀನು ಅಮ್ಮ ಆಗ್ಬಿಟ್ಟೆ. ಐ ಲವ್ ಯು ಅಮ್ಮ. ಏನ್ ವಲ್ಲ ಬಾವ, ವಿಶಾಲ್ ಬಾವ ಇಷ್ಟ ಎಮೋಷನಲ್ ಆಗ್ಬಿಟ್ರು. ಅಪ್ಪಿತಪ್ಪಿ ಈ ಮಗುನ ಗಾಯತ್ರಿ ದೊಡ್ಡಮ್ಮನ? ಯಜಮಾನ್ರೆ, ಯಜಮಾನ್ರೆ, ಹೇ ಏನ್ ನೈನಿ? ಅಲ್ಲ ಯಾಕೆ ಹಾಗೆ ನೋಡ್ತಿದ್ದಾರೆ? ನಿಮ್ಮ ಅಮ್ಮನ್ಗೆ ಸೀರೆ ಉಡ್ಸ್ ಕರ್ಕೊಂಡ್ ಬಂದ ತಕ್ಷಣ ನೀನು ನಿನ್ ಸುತ್ತ ಇರೋ ಪ್ರಪಂಚನೇ ಮರ್ತೋದ್ಯಲ್ಲಪ್ಪ. ಅತ್ತಿಗೆ ಪುನರ್ಜನ್ಮ ಎತ್ತಿ ಇವಳೇ ಅವರು ಅನ್ನೋ ಹಾಗೆ ಯಾಕೆ ಮಾತಾಡ್ತಾ ಇದ್ಯಾ ವೇಶ್? ನಾನೇನು ಹೇಳಿದೆ? ಅಮ್ಮೋರು ಮಗು ರೂಪದಲ್ಲೇ ಇದ್ದಾರೆ ಅನ್ನೋ ಹಾಗೆ ನೀವು ಹೇಳ್ತಿದ್ರೆ ಅದೇ ನಿಜ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅನ್ನಿಸ್ತಿತ್ತು.
ಸುಳ್ಳು ಅಂತ ಯಾರು ಹೇಳಿದ್ರು ಅಕ್ಕ? ಏನ್ ಸುಮ್ಮನ ನೀನ್ ಹೇಳ್ತಿರೋದು? ಅಯ್ಯೋ ಸುಮ್ಮನೆ ಹೇಳಿದ್ರಲ್ಲಿ ಬಹಳನೇ ಅರ್ಥ ಇದೆ. ಗಾಯತ್ರಿ ಪಾಪುನೇ ಗಾಯತ್ರಿ ದೊಡ್ಡಮ್ಮ ಅಂತ ಡೌಟ್ ಬರ್ತಾ ಇದೆ. ನೀನು ಅನ್ಕೊಂಡಂಗಲ್ಲ ಬ್ರೋ. ವಿಶಾಲ್ ಬ್ರೋ ಎಮೋಷ್ನಲ್ ಆಗಿ ಹಾಗೆ ಮಾತಾಡಿದ್ದಕ್ಕೆ ನೀನು ಮಗುನೇ ದೊಡ್ಡಮ್ಮ ಆಗೋದ್ರು ಅಂತ ಭ್ರಮೆ ಪಟ್ಕೊಂಡೆ. ಇಲ್ಲ ಅಂತೀರಾ? ನಾನು ಹೌದು ಅಂದರೆ ನೀವು ಒಪ್ಕೋತೀರಾ? ದೊಡ್ಡ ಮಾತೆ ಏನು ಹೇಳ್ತಾರೋ ಏನೋ. ಕರೆದು ಬಿಡಿ. ಯಾವಾಗ ಇಲ್ಲಿ ಜೋರ ಗಾಳಿ ಬೀಸಕ್ ಶುರು ಆಯ್ತೋ ಆಗ್ಲೇ ಸೀರೆನ ಮುದ್ರಕೊಂಡು ಅದನ್ನೇ ಹೊತ್ಕೊಂಡು ಎಲ್ಲೋ ಮಲ್ಕೊಂಡಿರ್ತಾರೆ. ಇಲ್ಲೇ ಇದ್ದಿದ್ರೆ ಚೆನ್ನಾಗಿರೋದು. ಅಷ್ಟು ಚೆನ್ನಾಗಿರ್ತಿರ್ಲಿಲ್ವೇನೋ ಅಮ್ಮ. ಏನಾಗ್ತಿತ್ತು? ಸತ್ತು ಹೋಗೋರು. ಏನ್ ಹೇಳ್ತಿದ್ಯಾ ನಂದೀಶಾ? ಯಾಕತ್ರ ಹೇಳಿದೆ ಅಂತ ಹೇಳಯ್ಯ. ನಾನ್ ಹೇಳ್ತೀನಿ. ಗುಲಾಬಿ ಸೀರೆ ಉಡ್ಕೊಂಡಿರೋ ಅಂತ ಗಾಯತ್ರಿ ತೇಜಸ್ವಿ ನೋಡಕ್ಕಾಗ್ದೆ ತಲೆ ಸುತ್ತಿ ಬಿದ್ದೋಗಿರೋಳು. ಇದಕ್ಕೂ ಮುಂಚೆ ನಡೆದಿರೋ ಘಟನೆಗಳೆಲ್ಲ ಅವಳಿಗೆ ನೆನಪಾಗಿ ಒಂದು ಜಾಗದಲ್ಲಿ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಓ ಹಾಗಿದ್ರೆ ಆ ಪವರ್ ಮಗುಗಿದ್ಯಾ ಇಲ್ಲ ಮಗು ಹುಟ್ಟಿರೋ ಸೀರಿಯಲ್ ಇದೆಯಾ? ಇದ್ರಲ್ಲಿದ್ಯೋ ಅಥವಾ ಅದ್ರಲ್ಲಿದ್ಯೋ ಅನ್ನೋ ಸಂದೇಹನೇ ಬೇಡ. ಎಲ್ಲೆಲ್ಲ ಹುಡುಕಿದ್ರು ಅಲ್ಲೆಲ್ಲ ಇರ್ತಾರೆ ಅನ್ನೋದಿಕ್ಕೆ ಮಗು ಏನಾದ್ರೂ ನರಸಿಂಹದೇವ್ರಾ? ಉಟ್ಕೊಂಡಿರೋ ಸೀರೆ ಏನ್ ದೇವ್ರದಾ? ಹಾಗೆಲ್ಲ ಕೇವಲವಾಗಿ ಮಾತಾಡ್ಬಿಡಿ. ಇಲ್ಲಾಂದ್ರೆ ಇನ್ನೇನಕ್ಕ, ಈ ಮಾಯಾವಿ ಕೊಡೋ ಬಿಲ್ಡಪ್ಗೆ ಈ ಗಾಯತ್ರಿ ಪುಟ್ಟಿನ ಅಮ್ಮನವ್ರು ಅನ್ಕೋಬೇಕಾ? ಸುಮನಾ, ನಮ್ಮಮ್ಮನ ಥರ ಇದ್ದಾಳೆ ಅಂತ ಅನ್ಕೊಂಡ್ರೆ ಸಾಕು. ಅನ್ಕೊಳ್ಳೋದೆಲ್ಲ ಏನಿಲ್ಲ. ಏನೇ ಆದ್ರೂ ಸರಿ ಪ್ರೂವ್ ಮಾಡಬೇಕು. ಸಾಕ್ಷಿ ಆಧಾರ ತೋರಿಸ್ದೆ ಅರ್ಹತೆ ಇಲ್ದಿರೋರ್ನು ಕೂಡ ಸುಮ್ನೆ ಬಿಲ್ಡಪ್ ಕೊಟ್ಟು ಅವ್ರನ್ನ ಆರಾಧಿಸ್ಬೇಕು ಅಂದ್ರೆ ನಾನ್ ಅದನ್ ಮಾಡಲ್ಲ. ಅಷ್ಟಕ್ಕೂ ನಿಮ್ಗಳಿಗೆ ಫೀಲಿಂಗ್ಸ್ ಇಲ್ಲ ಅಂದ್ರೆ ಬೇಡ ಬಿಡಿ, ಸೈಲೆಂಟ್ ಆಗಾದ್ರೂ ಇರ್ಬೋದಲ್ವಾ? ಇರಲ್ಲ ಕಣೆ. ದತ್ತು ತಗೊಂಡಿರೋ ಮಗುಗೆ ಆಸ್ತಿ ಬರ್ಕೊಟ್ರು ಅನ್ನೋ ಕಾರಣಕ್ಕೆ ಇವಳು ನಿಮ್ಮಗ್ಲೇ ಅಂತ ಅನ್ಕೊಳಕ್ ಆಗಲ್ಲ. ಲಲಿತಾ ದೇವಿ ಅತ್ತೆ ಬಂದು ಗಾಯತ್ರಿ ಅನ್ನೋ ಹೆಸರು ಪಕ್ಕದಲ್ಲಿ ದೇವಿ ಅನ್ನೋ ಹೆಸರು ಸೇರ್ಸಿದಿಕ್ಕೆ ಗಾಯತ್ರಿ ದೇವಿ ಅತ್ತೆ ಆಗ್ಬಿಡಲ್ಲ ಅಂತ ಅವತ್ತೇ ಹೇಳಿದ್ವಿ. ನಾವ್ ಕೇಳ್ತಿಲ್ಲ ಅಂತಾನೆ ಮಗುಗೆ ಸೀರೆ ಉಡ್ಸಿ ಮಾಯಾವಿ ಹುಡುಗಿಲು ಕರ್ಕೊಂಡ್ ಬಂದಿದ್ದು. ವಿಶಾಲ್ ಎಮೋಷನಲ್ ಆಗಿ ಈ ಮಗುನೇ ಸ್ವಂತ ತಾಯಿ ತರ ಮಾತಾಡಿದ್ದೆ. ನಾವು ಕೂಡ ಈ ಮಗುಗೆ ಗೌರವ ಕೊಡ್ತೀವಿ ಅಂತ ಅವ್ರ ಉದ್ದೇಶ. ಈ ನಾಟಕ ಎಲ್ಲ ನಮ್ಮ ಹತ್ರ ಬೇಡ. ಯಾರ್ದು ನಾಟಕ? ನಿಜ ಹೇಳಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ದೇ ಇರೋ ನಿನ್ನಂತವಳಿಗೆ ಜಗಳ ಬಿಟ್ರೆ ಸಾಕ್ಷಿಗಳು ಬೇಕಾಗಿಲ್ಲ. ಆಧಾರಗಳು ಬೇಕು ಅಂತ ನೆಪ ಅಷ್ಟೇ, ಯೋಚನೆನೂ ಮಾಡ್ಬೇಕು. ಬಿಟ್ಬಿಡಕ್ಕ. ಯಾರು ಏನೇ ಅಂದ್ರೂ ಸರಿ, ಗಾಯತ್ರಿ ಅಮ್ಮವರು ಬಂದೇ ಬರ್ತಾರೆ. ಹೀಗ್ ಬಂದ್ರೆ ನೀನು ಏನಮ್ಮ ಬೇಡ ಅಂತಿದ್ಯಲ್ಲ? ಅನ್ಕೊಳ್ಳೋದು ಬೇರೆ, ಒಪ್ಕೊಳ್ಳೋದು ಬೇರೆ ವಿಶಾಲಾಕ್ಷಿ.
ಹೌದು ಅಂತ ಸಂಭ್ರಮ ಪಡ್ಬೇಕು ಮಾತೆ. ದೊಡ್ಡಮ್ಮ ಇಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನಂದೀಶ. ಆದ್ರೆ ಗಾಯತ್ರಿ ಪುಟ್ಟಿನೇ ನಮ್ಮ ದೊಡ್ಡಮ್ಮ ಅನ್ಕೊಳ್ಳೋದಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಸೀರೆ ಉಟ್ಕೊಂಡಿದ ತಕ್ಷಣ ದೊಡ್ಡತೆ ಆಗ್ಬಿಡ್ತಾಳಾ? ಈ ಸೀರೆನ ನೀನು ಉಡ್ಕೋ ಸುಮ್ಮನ. ದೊಡ್ಡಮ್ಮನ ಥರ ಶಕ್ತಿ ಬರುತ್ತಾ ಇಲ್ವೋ ನೋಡೋಣ. ಉಟ್ಕೊಂಡ್ರೆ ಆಸ್ತಿ ನನ್ನ ಹೆಸರಿಗೂ ಬರ್ಕೊಡ್ತಾರೋ ಏನೋ. ಸೀರೆ ಉಟ್ರೆ ಕೋಟಿ ಕೊಡಲ್ಲ. ನನ್ ಗಂಡ ಕೋಟ್ ಹಾಕೊಂಡ್ರು ಯಾರು ಬೆಲೆ ಕೊಡಲ್ಲ. ಹೇಯ್, ಏನೇ ಬಟ್ಟೆಲ್ ಅಷ್ಟೊಂದು ವ್ಯತ್ಯಾಸ? ಈ ಸೀರೆನ ಭಕ್ತಿಯಿಂದ ನೋಡ್ತಿರೋದಿಕ್ಕೆ ಇವ್ರಿಗಿಷ್ಟ್ ಕೊಬ್ಬು. ಎತ್ ಬಿಸಾಕಿದ್ರೆ ಸರಿ ಹೋಗೋದು. ವಲ್ಲಭ ಬ್ರೋ ಬೇಡ. ವಲ್ಲಭ, ಅಯ್ಯೋ ವಲ್ಲಭ, ವಲ್ಲಭವ, ಬ್ರೋ ಗಾಯತ್ರಿ ಕಾಲೆತ್ತಿ ನಿನ್ ಮೇಲ್ ಇಡೋ ಅಷ್ಟ್ರಲ್ಲಿ ನಿನ್ ಎದ್ರೇನೆ ನಿನ್ ಹೆಂಡತಿ ಹಣೆಯಲ್ಲಿ ಕುಂಕುಮ ಉಳಿಯೋದು. ಅಯ್ಯಮ್ಮ, ಮೊದ್ಲು ಅವನ್ನ ಎಪ್ಸಿ. ವಲ್ಲಭ, ವಲ್ಲಭ ಎದ್ದೇಳು ವಲ್ಲಭ. ಬ್ರೋ, ವಲ್ಲಭ, ವಲ್ಲಭ ಎದ್ದೇಳು. ವಲ್ಲಭವ, ಪವರ್ ಅಂದ್ರೆ ಅಧಿಕಾರ ಮಾತ್ರ ಅಲ್ಲ, ಕರೆಂಟ್ ಅಂತ ಚೆನ್ನಾಗಿ ಅರ್ಥ ಆಯ್ತಲ್ವಾ? ನಕ್ಷತ್ರಗಳ ಸಂಚಾರಕ್ಕೆ ಯುಗಾದಿ ಅಂತಾರೆ. ಈ ಋತುವಲ್ಲಿ ಹಾವು ತನ್ನ ಪೊರೆ ಬಿಡುತ್ತೆ, ಪಕ್ಷಿಗಳು ಹಾರದನ್ ಕಲಿಯುತ್ತೆ, ಗಿಡ ಎಲೆ ಉದುರಿಸಿ ಕಾಯಿಗಳನ್ನ ಚಿಗುರ್ಸತ್ತೆ. ಏನೋ ಮೀಟಿಂಗ್ ನಡೆಸ್ತಾರೋ ಹಾಗಿದೆ. ಹಬ್ಬ ಹೇಗ್ ಮಾಡ್ಬೇಕು ಅಂತ ವಿಶಾಲಾಕ್ಷಿ ಹೇಳ್ತಿದ್ದಾಳೆ ಸುಮ್ಮಿ. ನಮ್ಮಕ್ಕಂಗ್ ಗೊತ್ತಿಲ್ದಿರೋ ಪೂಜೆನಾ? ಇಲ್ಲ ಸುಮನ, ವಿಶಾಲಾಕ್ಷಿ ಎಲ್ಲ ವಿವರವಾಗಿ ಹೇಳ್ತಿದ್ಲು. ನೀನ್ ಹೇಳು ವಿಶಾಲಾಕ್ಷಿ. ದವನ ಅಂದ್ರೆ ಸುಗಂಧ ಬೀರುವಂತ ಪತ್ರ. ಪತ್ರ ಅಂದ್ರೆ ಎಲೆ. ಆ ಎಲೆಯಿಂದ ಇಷ್ಟ ದೇವತೆಗೆ ಯುಗಾದಿಯಿಂದ ಹಿಡಿದು ಪೌರ್ಣಮಿವರೆಗೂ ನಿತ್ಯವೂ ಪೂಜಿಸಬೇಕು. ನವವಸ್ತ್ರ ದಾನಗಳು ಮಾತ್ರ ಅಲ್ಲ, ಛತ್ರಿ ಚಾಮರ ದಾನಗಳನ್ನು ಮಾಡಬೇಕು. ಇದೊಂದು ಸ್ವಲ್ಪ ವಿಚಿತ್ರವಾಗಿದೆಯಲ್ಲ? ಅಂದ್ರೆ ಹೊಸ ಬಟ್ಟೆ ಹಾಕೊಳ್ಳೋದ್ ಮಾತ್ರ ಅಲ್ಲ, ಛತ್ರಿ ಬೀಸಣ್ಗೆ ಎಲ್ಲ ದಾನ ಕೊಟ್ರೆ ಪುಣ್ಯ ಬರುತ್ತೆ ಅಂತ. ಒಳ್ಳೇದೇ ಅಲ್ವಾ? ಪ್ರಸಾದನ ಹಂಚಬೇಕು. ಅಷ್ಟೆಲ್ಲ ದಾನ ಮಾಡಿದ್ರೆ ಎಲ್ಲ ಮಾರ್ಕೋಬೇಕಷ್ಟೆ. ಅದೇನ್ ದೊಡ್ಡ ಖರ್ಚಲ್ಲ. ನೀರಿನ ಮಡ್ಕೆನ ದಾನ ಮಾಡಿ ಅಂತಿದ್ದಾಳೆ. ಪ್ರಾಣಿಗಳಿಗೆ ಆಹಾರ ಕೊಡೋ ಯೋಗ್ಯತೆ ಇದ್ರೂ ಇಲ್ಲದೆ ಇದ್ರೂ ಬರೀ ನೀರ್ ಕೊಟ್ರೂ ಕೂಡ ಯಾಗ ಮಾಡಿದಷ್ಟು ಪುಣ್ಯಗಳು ಸಿಗುತ್ತೆ. ಬ್ರಹ್ಮಾದಿ ಸಮಸ್ತ ದೇವತೆಗಳ ಸ್ವರೂಪವಾದ ಧರ್ಮಘಟ್ಟನೆ ನೀರಿನ ಮಡಿಕೆ ಅಂತ ಪುಣ್ಯವಾದ ನೀರಿನ ಮಡಿಕೆನ ದಾನ ಮಾಡಿದ್ರೆ ಮನೋಆಸೆಗಳೆಲ್ಲ ಈಡೇರುತ್ತೆ. ಓ, ತುಂಬಾ ಚೆನ್ನಾಗಿ ಹೇಳಿದೆ ತಂಗ್ಯವ. ಇವಳು ಹೇಳೋದು ನೀವೆಲ್ಲ ಕೇಳೋದು. ಅದಕ್ಕೆ ನಿಮ್ಮಮ್ಮ ಬಂದಿಲ್ಲ? ಇಲ್ದೆ ಮತ್ತಿನೇನೆ, ಇವಳೇನೋ ದೊಡ್ಡ ಮುತ್ತೈದೆ ತರ ಬೇಡ್ದಿರ ಕತೆ ಹೇಳ್ತಿದ್ರೆ ಕಿವಿ ಕೊಟ್ಟು ಕೇಳಿಸ್ಕೊತಾ ಇದ್ದೀರಲ್ಲ.
ನಿಮ್ಮ ಕಣ್ಣಿಗೆ ಮಾತೆ ಬಾಲಕಿ ತರ ಕಾಣಿಸ್ಬಹುದು, ಆದ್ರೆ ಜಗನ್ಮಾತೆ ವಲ್ಲಭ ಆ ತರ ಹೊಗಳ್ತಾ ಇದ್ರೆ ನಮ್ ತಲೆ ಮೇಲ್ ಕೂತು ನಮ್ಮನ್ನ ಆಡಿಸ್ತಾಳಷ್ಟೇ. ಸುಮನ, ಈಗ ವಿಶಾಲಾಕ್ಷಿ ನಿನಗೇನ್ ಹೇಳಿದ್ಲು ಅಂತ ನೀನ್ ಹೀಗೆಲ್ಲ ಮಾತಾಡ್ತಿರೋದು? ಈ ಮನೇಲಿ ಅರ್ಹತೆ ಇಲ್ದವ್ರನ್ನೆಲ್ಲ ತಲೆ ಮೇಲೆ ಕೂರ್ಸ್ಕೊತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ನಿಮ್ಗ್ಯಾಕ್ರಿ ಆಗತ್ತೆ ನೋವು? ಏಯ್, ನನ್ಗೆಲ್ಲಾಗ್ಬೇಕಿತ್ತೆ ನೋವು? ಹೊಟ್ಟೆಗೆ ಅಸೂಯೆಯಿಂದ ಹಿಂಗ್ ಮಾತಾಡ್ತಿದ್ದೀರಲ್ಲ ಅದಕ್ಕೆ. ಏ ಹಾಸ್, ಅವ್ರು ಏನೋ ಹೇಳ್ತಾರೆ ಬಿಡು, ಯಾಕ್ರೆ ರೇಗ್ತೀಯಾ? ನಾವೇನು ಮಾತಾಡ್ತಾ ಇಲ್ಲ. ಇವಳು ಮಾತಾಡ್ತಿರೋದ್ನ ಬುದ್ಧಿ ಇಲ್ದೆ ನೀವ್ ಕೇಳಿಸ್ಕೊತಾ ಇದ್ದೀರಾ. ತಪ್ಪು ಮಾಡ್ತಿದ್ದೀರಾ ಚಿಕ್ಕ ಮಾತೆ. ಏಯ್, ಏನ್ ತಪ್ಪು? ಈ ಹುಡುಗಿ ವಯಸ್ಸೆಷ್ಟು? ಮಂತ್ರಕ್ಕಿಂತ ಉಗುಳೆ ಜಾಸ್ತಿ ಇದ್ದ ಹಾಗೆ ಇವಳು ಹೇಳಿದ್ದಕ್ಕೆಲ್ಲ ಆಹಾ ಓಹೋ ಅಂತಿದ್ದೀರಾ? ದೊಡ್ಡವ್ರು ಹೇಳಿದ್ರೆ ಕೇಳ್ಬೋದು, ಅಷ್ಟಕ್ಕೂ ಇವಳು ದೊಡ್ಡೋಳು ಆಗಿದ್ದಾಳೋ ಇಲ್ವೋ? ಮನಸ್ಥಿತಿ ಹೇಗಿರುತ್ತೋ ಹಾಗೆ ಮಾತಾಡ್ತಾರೆ. ನಮಗೆ ಗೊತ್ತಿದ್ದಿದೆ ಅಲ್ವಾ? ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ಅಯ್ಯೋ, ಆ ಥರ ಯಾಕೆ ಓಡೋದ ವಲ್ಲಭ? ಈ ಸ್ಥಿತಿ ಸುಸ್ತಾಗೋವರೆಗೂ ನಿಲ್ಲೋದಿಲ್ಲ ಪಾವನ. ಅಮ್ಮ, ಮತ್ತೆ ಒಂದೇ ನಿಮಿಷ ಬಂದೆ. ಅಮ್ಮ, ಅಯ್ಯೋ, ನನ್ನ ಕೈ ವಲ್ಲಭ ವಲ್ಲಭ, ವಲ್ಲಭ ಬ್ರೋ, ಇನ್ನು ನನ್ನ ಕೈಲಿ ಆಗ್ತಿಲ್ಲ, ಶಕ್ತಿನೇ ಇಲ್ಲ. ಏನಾಯ್ತು ಬ್ರೋ? ಗುಡ ಗುಡ ಅಂತಿದ್ಯೋ? ಅಂದ್ರೆ ಹಾ, ರತ್ನಗಿರಿ ರಹಸ್ಯ ಸರಿಯಾಗಿ ಹೇಳ್ಬಾರ್ದೇನೆ? ಹೇಗೆ ಹೇಳ್ತಾರತ್ತೆ? ಸರಿಯಾಗಿ ಹೇಳಪ್ಪ. ಲೂಸ್ ಮೋಷನ್, ಬ್ಲಡ್ ಲೂಸ್ ಮೋಷನ್ ಮಾವ. ಹೆಣ್ಮಕ್ಳನ್ನ ಏನಾದ್ರೂ ಅವಮಾನ ಮಾಡೋ ತರ ಮಾತಾಡ್ಸಿದ್ರೆ ಹೀಗೆ ಅವ್ರ ಕಾಲಕ್ಕೆ ಬೀಳೋ ಪರಿಸ್ಥಿತಿ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಎದ್ದೇಳಿ ಭವ. ಇವಾಗ ಅವ್ರ ಬಾಡಿಲಿ ಯಾವ ಪಾರ್ಟು ವರ್ಕ್ ಆಗಲ್ಲ. ಶಕ್ತಿ ಇದ್ರೆ ಅಲ್ವಾ?